ಅಲ್ಲಿಂದ ಇಳುವರಿನೂ ಭಾಳ ಕಮ್ಮಿ ಬರ್ತದೆ ಸರ್. ಈ ಬೀಜ ತೆಗೆದು ಅವ್ರಿಗೆ ಕೊಡೋದು ಸರ್. ಒಂದು 10-12 ವರ್ಷ ಆಯ್ತು ಸರ್ ಈಗ ನಾವು ಮಾಡಕತ್ತಿ. ಈಗ ಕಂಪ್ನಿ ಟಾರ್ಗೆಟ್ ರೀಚ್ ಹಾಕಿವಿ ಸರ್. ಈಗ ಟಾರ್ಗೆಟಿಗೆ ಬೀಜ ಕೊಡಾಗ ಹಾಕಿದ್ದಿಲ್ಲ ಸರ್. ಈಗ ಅವ್ರು ಹೇಳಿದಕ್ಕಿಂತ 1 kg ಜಾಸ್ತಿ ಕೊಟ್ಟಿರ್ತೀನಿ ಸರ್, ಕಮ್ಮಿ ಅಂತ ಕೊಟ್ಟಿರ್ಲಿಲ್ಲ ಸರ್. ಈ ಬೀಜ ತೆಗೆದು ಅವ್ರಿಗೆ ಕೊಡೋದು ಸರ್. ಹೈಬ್ರಿಡ್ ಸರ್, ಹೈಬ್ರಿಡ್ ಸರ್, ಹೈಬ್ರಿಡ್ ಸರ್. ಸರ್ ನನ್ನ ಹೆಸರು ಶರಣಪ್ಪ ವಾದಿ ಅಂತ ಹೇಳಿ ಸರ್. ಇದು ಹಿರೇವಡ್ರಕಲ್ ಅಂತಂದು ಹೇಳಿ ಒಂದು 10-12 ವರ್ಷ ಆಯ್ತು ಸರ್ ಈಗ ನಾವು ಮಾಡಕತ್ತಿ. ಈಗ ಅಲ್ಲಿ ಮುಂಚೆನೆ ನಾವು ಪೂರ್ತಿ ಗೊಬ್ಬರ ಹಾಕಿ ಇದನ್ನ ಹಾಕಿ ಮಾಡ್ತಿದ್ವಿ ಸರ್. ಅಲ್ಲಿಂದ ಇಳುವರಿನೂ ಭಾಳ ಕಮ್ಮಿ ಬರ್ತದೆ ಸರ್. ಈಗ ನಾವು 3 ವರ್ಷದಿಂದ ಇದನ್ನ ಬಳಸ್ತಾ ಇದ್ರಿಂದ ಗಿಡನ ಗ್ರೋತ್ ಚೆನ್ನಾಗಿರುತ್ತೆ ಸರ್. ಅಲ್ಲಿಂದ ಇಳುವರಿನೂ ಜಾಸ್ತಿ ಸರ್. ಮತ್ತೆ ಅಲ್ಲಿಂದ ಇದು ರೋಗ ಪಾಗ ಅನ್ನೋದು ಏನು ಕಾಣಿಸಿದಿಲ್ಲ ಸರ್. ಈ ಟೊಮೊಟೊ, ಶೇಂಗ ಎಲ್ಲದಕ್ಕೆ ಬೆಳಿತಿದ್ವಿ ಸರ್. ಎಲ್ಲವೂ ಬೆಳಿತೀವಿ ಸರ್. ಒಂದು 4 ಎಕರೆ ಐತೆ ಸರ್. ಇಲ್ಲಿ ಈಗ ಇದು ಒಂದು 1/4 ಎಕರೆ ಐತೆ ಸರ್. ಆ ಕಡೆಗೆ 1 ಎಕರೆ ಮಾಡೀನಿ ಸರ್. ಅಲ್ಲಿಂದ ಎಲ್ಲ ಚೆನ್ನಾಗಿ ಬಾ ಸರ್. ಇದು ಟೊಮೊಟೊ ಬೆಳೆದು ನಾವು ಕಂಪ್ನಿಯರ್ ಅದು ಅಗಿ ಕೊಟ್ಟಿರ್ತಾರೆ ಸರ್. ಮತ್ತೆ ಆ ನಂತರ ನಾವು ಈಗ ಈ ಬೀಜ ತೆಗೆದು ಅವ್ರಿಗೆ ಕೊಡೋದು ಸರ್. ಹೈಬ್ರಿಡ್ ಸರ್, ಹೈಬ್ರಿಡ್ ಸರ್, ಹೈಬ್ರಿಡ್ ಸರ್. ಈ ಡಾಕ್ಟರ್ ಸಾಯಿಲ್ ಬಳಸೋದ್ರಿಂದ ಇದು ಒಟ್ಟ ರೋಗ ಅನ್ನೋದು ನಮ್ಗೆ ಕಾಣಿಸಿದಿಲ್ಲ ಸರ್. ಹಿಂದೆ ಇಲ್ಲ ಇದನ್ನ ಬಳಸು ನೋಡು ಆಮೇಲೆ ನಿಮ್ಗೆ ಗೊತ್ತಾಗತ್ತಂತ ಹೇಳಿದ್ ಕೊಟ್ಟಿದ್ರು ಸರ್. ಖರ್ಚುನು ಭಾಳ ಕಮ್ಮಿ ಆಗಿದೆ ಸರ್. ಅದು ಹಂಗಾಗಿ ನಾವು ಇದನ್ನ ಬಳಸಿ ಅಂತ ಬಂದಿ ನೋಡಿ ಸರ್. ನಾನು ಈಗ ಮುಂಚೆನೆ ಬಳಸ್ತಿದ್ನಲ್ಲ ಸರ್. ಈ 3 ವರ್ಷದಿಂದನೇ ಏನ್ ಮಾಡ್ತ ಸರ್, ಈ ಗೊಬ್ಬರ ಹಾಕಿ ಅದನ್ನ ಹಾಕಿ ಅಂದ್ರೆ ಬಳಸಂತ ಇಳುವರಿ ಭಾಳ ಕಮ್ಮಿ ಬರ್ತದೆ ಸರ್. ಈಗ ಅವ್ರು ಹೇಳಿದ ಪ್ರಕಾರ ನಾವು ಟಾರ್ಗೆಟಿಗೆ ಬೀಜ ಕೊಡಾಗ ಹಾಕಿದ್ದಿಲ್ಲ ಸರ್. ಈ ಡಾಕ್ಟರ್ ಸಾಯಿಲ್ ಬಳಸ್ತಾ ಕತ್ತಿದಲ್ಲಿದ್ದ ಸರ್. ಈಗ ಜಾಸ್ತಿ ಇಳುವರಿನ ಕೊಡಕತ್ತಿ ಸರ್. ಕೆಜಿಗೆ ಐತಿ ಸರ್. ಅದು ಅವ್ರು ಕಂಪ್ನಿ ಅಗ್ರಿಮೆಂಟ್ ಮಾಡಿರ್ತಾರೆ ಸರ್. ಈಗ ಇದನ್ನ 15,700 ರೂಪಾಯಿ ರೇಟ್ ಹೇಳ್ಯಾರ ಸರ್. ಅವ್ರು ಈ ಅಗ್ರಿಮೆಂಟ್ ಆಗೈತೆ ಸರ್. ಅದು ಅವ್ರ ಟಾರ್ಗೆಟ್ 30 kg ಹೇಳ್ಯಾರ ಸರ್. ನಾವು ಅದಕ್ಕಿಂತ ಹೆಚ್ಚಿಂದನ ಕೊಡ್ತೇವೆ ಸರ್. ಮತ್ತೆ ಅವ್ರು ಹೇಳಿದಕ್ಕೆ ನಾವು ಹೇಳಿದಕ್ಕೆ ಅಂದ್ರೆ ಸರ್ ಈ ಜಾಸ್ತಿನ ಕೊಡ್ತೇವೆ ಸರ್. ಅವ್ರ ಹೇಳ್ತಾರಲ್ಲ ಸರ್, ಈಗ ಒಂದು 3 ವರ್ಷದ ಹಿಂದೆನೆ ಭಾಳ ಇಳುವರಿ ಭಾಳ ಕಮ್ಮಿ ಬಂತು ಅಂತ ಅಂತಿದ್ರು ಸರ್ ಅವಾಗ. ಈಗ ಕಂಪ್ನಿ ಟಾರ್ಗೆಟ್ ರೀಚ್ ಹಾಕಿವಿ ಸರ್. ಈಗ ಅವ್ರು ಏನು ಹೇಳ್ತಾರೆ ಅದಕ್ಕಿಂತ 1 kg ಜಾಸ್ತಿನ ಕೊಡ್ತೇವೆ ಸರ್. ಕ್ವಾಲಿಟಿ ಚೆನ್ನಾಗಿ ಬರ್ತಂತ ಹೇಳಿ ಸೀಡ್ ಹೆಲ್ತ್ ಅದು ಇದು ಎಲ್ಲ ಪ್ರಾಬ್ಲಮ್ ಮಾಡ್ತಿದ್ರು ಸರ್ ಅವಾಗ. ಸೀಡ್ ಹೆಲ್ತ್ ಹೋಗೈತಿ ನಿಂದು, ಅದು ಹೋಗೈತಿ ಇದು ಹೋಗೈತಿ ಅಂತಾರೆ ಸರ್. ಈಗ ಏನಿಲ್ಲ ಸರ್, 100% ಪ್ಯೂರಿಟಿ ಬರ್ತ ಸರ್. 100% ಸೀಡ್ ಹೆಲ್ತ್ ಬರ್ತ ಸರ್. ಎಲ್ಲಿ ಗ್ರೋತ್ ಆಗೈತಲ್ಲ ಸರ್, ಅಲ್ಲಿಂದ ಕಾಯಿಗೆ ಏನು ರೋಗ ಇರಲ್ಲ ಸರ್. ಈ ನೋಡಿ ಸರ್ ಎಷ್ಟು ಗ್ರೋತ್ ಆಗೈತಿ ನೋಡಿ ಸರ್. ಸ್ವಲ್ಪನ ರೋಗ ಇಲ್ಲ ಸರ್. ಇದು ಪೂರ್ತಿ ರೋಗದ ವೆರೈಟಿ ಸರ್. ಇದು ಅವ್ರು ಹೇಳಿ ಕೊಟ್ಟಿರ ಸರ್ ನನಗೆ. ಅವ್ರು ಏನ್ ಹೇಳ್ತಾರೆ 30 kg ಕೊಡ್ಬೇಕಂತಿದ್ರ ಸರ್. 18 kg 16 kg ಇಷ್ಟೇ ಕೊಡ್ತಿದ್ವಿ ಸರ್ ಅವಾಗ. ಸರ್ ಡಾಕ್ಟರ್ ಸಾಯಿಲ್ ಹಾಕೋದ್ರಿಂದ ಇಳುವರಿ ಜಾಸ್ತಿನ ಬರ್ತ ಸರ್. ಈಗ ಅವ್ರು ಹೇಳಿದಕ್ಕಿಂತ 1 kg ಜಾಸ್ತಿ ಕೊಟ್ಟಿರ್ತೀನಿ ಸರ್, ಕಮ್ಮಿ ಅಂತ ಕೊಟ್ಟಿರ್ಲಿಲ್ಲ ಸರ್. ಎಲ್ಲರೂ ಇದನ್ನ ಬಳಸೋದ್ರಿಂದ ಭಾರಿ ಅನುಕೂಲ ಐತಿ ನೋಡಿ ಸರ್. ಭಾರಿ ನೆಮ್ಮದಿ ಕೊಟ್ಟ ಸರ್. ಯಾಕಂದ್ರೆ ರೋಗ ಅನ್ನೋದು ಇಲ್ಲಲ್ಲ ಸರ್. ಅವಾಗ ಔಷಧಿ ಹೊಡೆದು ಸಾಕಾಗಿ ಹೋಗೋದು ಸರ್ ನಮ್ಗೆ. ಈಗ ಅದ್ರಲ್ಲಿಂದನ ನೆಮ್ಮದಿ ಸರ್. ಈಗ ಔಷಧಿ ಎಲ್ಲಿ ತನ ತಂದು ಹೊಡಿಬೇಕು ಸರ್. ಖರ್ಚು ಜಾಸ್ತಿ ಅಂದ್ರೆ ನಾವು ಮತ್ತೆ ಸಾಲಗಾರ ಆಗಿ ಹೋಗಿದ್ವಿ ಸರ್. ಈಗ ಇದ್ರ ಬಳಸೋದ್ಲಿಂತ್ರ ಔಷಧಿ ಹೊಡೆದ ಕಮ್ಮಿ ಸರ್. ಸುಮ್ಮನೆ ಡಾಕ್ಟರ್ ಸಾಯಿಲ್ ಬಳಸಿಕಂತ ಹೋಗ್ಬಿಡ್ತು ಸರ್. ಸರ್ ಎಲ್ಲರೂ ಇದನ್ನ ಬಳಸೋದ್ರಿಂದ ಬಹಳ ಚಲೋ ಐತೆ ಸರ್. ಎಲ್ಲ ರೈತರು ಬಳಸಿದ್ರೆ ಬಹಳ ಚೆನ್ನಾಗಿರುತ್ತಂತ ಹೇಳಕ್ ಇಷ್ಟಪಡ್ತೀನಿ ಸರ್. ನಮಸ್ಕಾರ ಸರ್.